ಇನ್ನು ನಟ ದರ್ಶನ್ಗೆ ಸೆಪ್ಟೆಂಬರ್ 5ರವರೆಗೂ ಕೂಡ ಜೈಲೂಟವೇ ಫಿಕ್ಸ್. 5ನೇ ತಾರೀಕುವರೆಗೂ ಕೂಡ ಜೈಲೂಟವೇ ಫಿಕ್ಸ್ ಆಗಿದೆ. ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಒಂದು ದರ್ಶನ್ ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆ ಇದೆಲ್ಲದಕ್ಕೂ ಕೂಡ ಆ ದರ್ಶನ್ ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಅರ್ಜಿ ವಿಚಾರಣೆಗೆ ಬಂತು. ಸೊ ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮಾಡಿದೆ. ಏನು ಆದೇಶವನ್ನು ಮಾಡಿದಿರಿ ಅಂತ ಹೇಳಿ ಹೈಕೋರ್ಟ್ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೈಲಧಿಕಾರಿಗಳು ಮನೆ ಊಟವನ್ನು ನಿರಾಕರಿಸಿದ್ದಾರೆ. ರಾಜ್ಯ ಅಭಿಯೋಜಕ ಬೆಳ್ಳಿಯಪ್ಪ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೋರ್ಟ್ಗೆ ನೀಡಿದ್ದಾರೆ. ವೈದ್ಯರ ವರದಿ ನೋಡಿ ವಾದ ಮಂಡನೆಗೆ ಸಮಯವನ್ನು ಕೇಳಿದ್ದಾರೆ. ದರ್ಶನ್ ಪರ ವಕೀಲರು ಕಾಲಾವಕಾಶಕ್ಕೆ ಮನವಿ ಮಾಡಿದ್ರು. ಹೀಗಾಗಿ ಸೆಪ್ಟೆಂಬರ್ 5ಕ್ಕೆ ಈಗ ವಿಚಾರಣೆಯನ್ನು ಮುಂದೂಡಿದೆ. ಸೊ ಅಂದರೆ ಇವತ್ತೇನು ವಿಚಾರಣೆ ಇತ್ತಲ್ಲ, ಇವತ್ತು ಇನ್ಫ್ಯಾಕ್ಟ್ ಪರಪ್ಪನ ಅಗ್ರಹಾರದ ಜೈಲಧಿಕಾರಿಗಳಿಗೆ ಏನು ಸೂಚನೆಯನ್ನು ಕೊಟ್ಟಿತ್ತಲ್ಲ ಹೈಕೋರ್ಟ್, ನೀವು 10 ದಿನಗಳ ಒಳಗಾಗಿ ನಿಮ್ಮ ವರದಿಯನ್ನು ಸಲ್ಲಿಸಿ ಅಂತೇಳಿ ಆ ಒಂದು ವರದಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ನಿರಾಕರಿಸಿದ್ದಾರೆ. ಅಂದರೆ ದರ್ಶನ್ಗೆ ಸ್ಪೆಷಲ್ ಆಗಿ ಮನೆಯಿಂದ ಏನು ಹೊರಗಡೆಯಿಂದ ಊಟ ತಂದು ಕೊಡುವಂಥ ಅವಶ್ಯಕತೆ ಇಲ್ಲ, ಜೈಲಿನಲ್ಲೇ ಕೊಡ್ತಾ ಇರುವಂಥ ಆಹಾರನೇ ಸರಿ ಇದೆ, ಬೇರೆ ಕೈದಿಗಳೆಲ್ಲರೂ ಕೂಡ ಅದನ್ನೇ ತಿಂತಾ ಇದ್ದಾರೆ, ಯಾರಿಗೂ ಏನೂ ಸಮಸ್ಯೆ ಇಲ್ಲ, ದರ್ಶನ್ಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವರು ತಮ್ಮ ಹೇಳಿಕೆಯಲ್ಲಿ, ತಮ್ಮ ಒಂದು ವರದಿಯಲ್ಲಿ ತಿಳಿಸಿದರು. ಸೊ ಇದನ್ನು ಈಗಾಗಲೇ ಅವರ ಪರ ವಕೀಲರು ಬೆಳ್ಳಿಯಪ್ಪ ಅವರು ಕೂಡ ಕೋರ್ಟ್ನ ಗಮನಕ್ಕೆ ತಂದರು. ಸೊ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನು ಮಾಡಿದ್ದಾರೆ. ಸ್ವಲ್ಪ ದಿನ ಕಾಲಾವಕಾಶ ಬೇಕು, ಯಾಕಂದರೆ ವೈದ್ಯರ ವರದಿಯನ್ನು ನಾವು ನಿರೀಕ್ಷಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅದಾದ ನಂತರ ವಾದ ಮಂಡನೆ ಮಾಡ್ಬೋದು ಅಂತೇಳಿ ಅವರು ಪರ್ಮಿಷನನ್ನು ಕೇಳಿದ್ರು. ಅದಕ್ಕಾಗಿ ಈಗ ಸೆಪ್ಟೆಂಬರ್ 5ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸೊ ಹಾಗಾಗಿ 5ನೇ ತಾರೀಕುವರೆಗೂ ಕೂಡ ಅವರಿಗೆ ಜೈಲೂಟವೇ ಗತಿ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ವಿಚಾರಣೆ ಮುಂದೂಡಿದೆ 5ನೇ ತಾರೀಕು ತನಕ. ಇವತ್ತೇನೇನಾಯಿತು ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ರಮೇಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರೆಹಮಾನ್, ಇವತ್ತು ವಿಚಾರಣೆ ಆರಂಭ ಆಗ್ತಿದ್ದಾಗೇನೆ ಜಡ್ಜ್ ಕೇಳಿದ್ರು, ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ಕೈಗೊಂಡಿದ್ದೀರಾ ಅಂತ ಹೇಳಿ ಜೈಲು ಅಧಿಕಾರಿಗಳ ಪರ SPPನ ಕೇಳಿದ್ರು. ಆ ಸಂದರ್ಭದಲ್ಲಿ SPP ಜೈಲು ಅಧಿಕಾರಿಗಳು ಎಲ್ಲಾ ಅಂಶಗಳನ್ನ ಪರಿಶೀಲನೆ ಮಾಡಿ ದರ್ಶನ್ ಸಲ್ಲಿಸಿದಂತ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಉತ್ತರ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ನಾವು ಇದನ್ನ ಸಂಪೂರ್ಣ ಪರಿಶೀಲನೆ ಮಾಡಿ ನಾವು ನಮ್ಮ ಆಕ್ಷೇಪಣೆ ಏನಿದೆ ಅದನ್ನ ಸಲ್ಲಿಸ್ತೀವಿ, ಇದಕ್ಕೋಸ್ಕರ ಕಾಲಾವಕಾಶ ಕೊಡಿ ಅಂತೇಳಿ ಕೇಳಿದ್ರು. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 5ನೇ ತಾರೀಕು ಮುಂದೂಡಿದೆ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಿಲೀಫ್ ಸಿಕ್ಕಿಲ್ಲ. ಜೊತೆಗೆ ಏನು ಜೈಲು ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರುವಂತ ಒಂದು ವರದಿಯ ಪ್ರತಿ ಕೂಡ ಲಭ್ಯ ಆಗಿದೆ. ಅದರಲ್ಲಿ ಕೆಳಬೆನ್ನು ನೋವು ಮತ್ತೆ ಜ್ವರ ಈ ರೀತಿಯ ಸಮಸ್ಯೆಗಳಿದೆ, ಮೂಳೆ ನೋವು ಈ ತರ ಸಮಸ್ಯೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ. ಜೊತೆಗೆ ಅವ್ರಿಗೆ ಮೊಟ್ಟೆ, ಬ್ರೆಡ್, ಹಾಲು ಇತ್ಯಾದಿ ಪೌಷ್ಟಿಕ ಆಹಾರ ಏನ್ ಕೊಡಬೇಕಿತ್ತು ಎಕ್ಸ್ಟ್ರಾ ಅದನ್ನೆಲ್ಲವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ಯಾವುದೇ ರೀತಿಯಾದಂತ ಮನೆ ಊಟ ಕೊಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಜೈಲಿನ ವೈದ್ಯಾಧಿಕಾರಿಗಳು ಸಲ್ಲಿಸಿರುವಂತ ವರದಿಯನ್ನ ಆಧರಿಸಿ ಜೈಲು ಅಧಿಕಾರಿಗಳು ಏನು ರಿಜೆಕ್ಟ್ ಮಾಡಿದ್ದಾರೆ ಅದರ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಕೋರ್ಟ್ ಈಗ ಅದನ್ನ ಕೂಡ ಪರಿಶೀಲನೆ ಮಾಡಿದೆ. ಈಗ ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಅವತ್ತು ದರ್ಶನ್ ಏನ್ ಕ್ರಮ ಕೈಗೊಳ್ತಾರೆ ಅಥವಾ ಏನು ವಾದ ಮಂಡನೆ ಮಾಡ್ತಾರೆ ದರ್ಶನ್ ಪರ ವಕೀಲರು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ರಮೇಶ್.